ಆಮ್, ಇನ್ನು ನೀವು ಹೇಳಿದ್ರಿ ಚಿಕ್ಕಮಗಳೂರು ಅಂತ. ನಿಮ್ಮ ಹಿನ್ನೆಲೆ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನಿಮ್ಮ ತಂದೆ ತಾಯಿ, ನೀವು ಆಕ್ಟರ್ ಆಗ್ಬೇಕಂತ ಅನ್ಕೊಂಡಿದ್ದ ಹೇಗೆ ಮನೇಲಿ? ವಾಟ್ ವಾಸ್ ದ ಅಟ್ಮಾಸ್ಫಿಯರ್? ಇಟ್ಸ್ ಬಿಗ್ ಸ್ಟೋರಿ ಆಕ್ಚುಲಿ, ಲಾಂಗ್ ಜರ್ನಿ. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಐ ಥಿಂಕ್ ಹೋಲ್ ಪ್ರೋಗ್ರಾಮ್ ವಿಲ್ ಗೆಟ್ ಓವರ್. ಸೊ ನನ್ನ ತಂದೆ ತಾಯಿ ರೈತರು, ಕಾಫಿ ಬೆಳಿತೀವಿ, ಅಕ್ಕಿ ಬೆಳಿತೀವಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಂದು ಎಜುಕೇಶನ್ ಎಲ್ಲ ಬಂದು ಹಾಸ್ಟೆಲ್ ಲೈಫ್. ಆಲ್ಮೋಸ್ಟ್ ಚಿಕ್ಕಮಂಗ್ಳೂರ್ ತೋಟದಲ್ಲಿ ಇಂಟೀರಿಯರ್ ಇದಾರೆ ಅಂದ್ರೆ ಅವ್ರ ಮಕ್ಕಳೆಲ್ಲ ಹಾಸ್ಟೆಲ್ ಅಲ್ಲೇ ಬೆಳೆಯೋದು ಮೋಸ್ಟ್ ಆಫ್ ದಮ್. ಈಗ ರೀಸೆಂಟ್ಲಿ ಚೇಂಜ್ ಆಗಿದೆ ಅದು, ಬಟ್ ನಮ್ದೆಲ್ಲ ಚೈಲ್ಡ್ಹುಡ್ ಹಾಸ್ಟೆಲಲ್ಲೇ. ನಮ್ಗೆ ಅವಾಗೆಲ್ಲ ಹೇಗೆ ಅಂದ್ರೆ ಐ ಆಮ್ ಲೈಕ್ ನಾಟ್ ಆವ್ರೇಜ್ ಸ್ಟೂಡೆಂಟ್, ವೆರಿ ಗುಡ್ ಅಟ್ ಸ್ಪೋರ್ಟ್ಸ್, ವೆರಿ ಗುಡ್ ಅಟ್ ಕಲ್ಚರಲ್ ಆಕ್ಟಿವಿಟಿ, ತುಂಬಾ ನಾಟಿ. ಹೀಗ್ ಮಾಡು ಅಂದ್ರೆ ಅದು ಯಾಕೆ ಹಾಗೆ ಮಾಡ್ಬೇಕು ಅನ್ನೋ ಕ್ವೆಶನ್ ಜಾಸ್ತಿ ಓಡ್ತಿತ್ತು. ಸೊ ಐ ವಾಂಟ್ ಆಲ್ವೇಸ್ ಗೋ ಔಟ್ ಆಫ್ ದ ಫ್ರೇಮ್, ಬೌಂಡ್ರಿನ ದಾಟ್ ಹೋಗ್ಬೇಕು, ಹೇಗಿರುತ್ತೆ ನೋಡೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲ ಇರ್ತಾ ಇತ್ತು. ಸೊ ಆ ಥರ ಒಂದು ಬೆಳೀತಾ ಬೆಳೀತಾ ಬೇರೆ ಬೇರೆ ಸ್ಕೂಲು, college, and so I ended up my education in Mangalore University. So ಅಲ್ಲಿ ನಂದು ಗ್ರ್ಯಾಜುಯೇಷನ್ ಆಯಿತು. ಸೊ ಆಮೇಲೆ ಏನಾದರೂ ಮಾಡಬೇಕಲ್ಲ, ಈಗ ಇಂಜಿನಿಯರ್ ಆಗೋಕ್ಕಾಗಲ್ಲ, ಡಾಕ್ಟರ್ ಆಗೋಕ್ಕಾಗಲ್ಲ, ಏನು ಮಾಡೋದು ಇವಾಗ? ಸೊ ಐ ಓನ್ಲಿ ನ್ಯೂ ದಟ್ ನನ್ನಲ್ಲಿ ಒಂದು ಡ್ಯಾನ್ಸ್, ಆ ರಿದಮ್ಗೆ ಐ ಕ್ಯಾನ್ ಪಿಕ್ ಇಟ್ ಅಪ್ ಅನ್ನೋದು. ಸೊ ಕಾಲೇಜಲ್ಲಿ ಏನೇ ಈವೆಂಟ್ ಆದರೂ ಗಾಂವಿ ನೀನು ಡಾನ್ಸ್ ಹೇಳ್ಕೊಡು ಅಂತ ಬರೋರು. ಸೊ ಇಟ್ಸ್ ಅ ಗಾಡ್ ಗಿಫ್ಟ್ ನನಗೆ ಡಾನ್ಸ್ ಅನ್ನೋದು. ಸೊ ಕೊರಿಯೋಗ್ರಫಿ ಮಾಡ್ತಿದ್ದೆ. ಸೊ ಒಂದಿನ ಹೀಗೆ ಎಕ್ಸಾಮ್ ಮುಗೀತು, ಸ್ಟೋನ್ ಬೆಂಚಲ್ಲಿ ಕೂತಿದ್ವಿ. ನನ್ನ ಫ್ರೆಂಡ್ ಒಬ್ರು ಬಂದ್ಬಿಟ್ಟು, ಸೀನಿಯರ್ ಬಂದು, ಯು ಶುಡ್ ಡೂ ಸಮಥಿಂಗ್ ಇನ್ ಡಾನ್ಸ್ ಕಾನ್ವಿ, ನೀನು ಆರ್ಟ್ ಫೀಲ್ಡಲ್ಲಿ ಹೋಗಬೇಕು, ಸೂಟ್ ಫಾರ್ ದ್ಯಾಟ್ ಅಂತ. ಸೊ ಓಕೆ ಫೈನ್, ಬಟ್ ನಂದು ನಮ್ಮ ಫ್ಯಾಮಿಲಿಲಿ ಆರ್ಟ್ ಫೀಲ್ಡ್ ಎಲ್ಲ ಅವಾಗ ಪ್ರಿಟಿ ತುಂಬ ಏನೋ ಕ್ರೈಮ್ ಥರ ನೋಡೋ. ಸೊ ಚಿಕ್ಕಮಗಳೂರು ಅಂದರೆ ಯು ಗೆಟ್ ಮ್ಯಾರಿಡ್ ಆ್ಯಂಡ್ ಸೆಟಲ್ ಡೌನ್ ಇನ್ ಅ ನೈಸ್ ವೇ ಅನ್ನೋರ ಥರ ಇರ್ತಿತ್ತು ಯಾವಾಗಲೂ. ಸೊ ಆ ಬೌಂಡ್ರಿನ ಬಿಡಿಸ್ಕೊಂಡು ದೂಕೊಂಡು ಬರೋಷ್ಟೊತ್ತಿಗೆ ಸ್ವಲ್ಪ ಸ್ಟ್ರಗಲ್ ಇತ್ತು. ಸೊ ಆಮೇಲೆ ಮ್ಯಾಂಗ್ಳೂರಿಗೆ ಮತ್ತೆ ಎಜುಕೇಷನ್ ಮುಗಿದ್ಮೇಲೆ ಮತ್ತೆ ಹೋದೆ. ಕಾರ್ ಡ್ರೈವ್ ಮಾಡಬೇಕು ಅಂತ, ಕಲಿಬೇಕು ಅಂತ ಹೇಳಿ ಸುಳ್ಳು ಹೇಳಿ ಹೋಗಿ ಐ ಸ್ಟಾರ್ಟೆಡ್ ಕೊರಿಯೋಗ್ರಾಫಿಂಗ್ ಡ್ಯಾನ್ಸ್. ಓಕೆ. ಸೊ ಎಲ್ಲಿಗೆ ಹೋದ್ರಿ ವಾಪಸ್ ಮತ್ತೆ ನೀವು? ನಾನು ಡಿಗ್ರಿ ಆದ್ಮೇಲೆ ಚಿಕ್ಕಮಗಳೂರಿಗೆ ಬಂದೆ. 1 ಮಂತ್ ಮನೇಲಿದ್ದೆ, ನನ್ಗೆ ಇರಕ್ ಆಗ್ತಾ ಇರ್ಲಿಲ್ಲ. ಲೈಕ್ ಐ ವಾಂಟ್ ಟು ಡೂ ಸಮಥಿಂಗ್. ಹಿಂಗೆ ಸ್ವಲ್ಪ ದಿವಸ ಇದ್ರೆ ನನ್ ಮದ್ವೆ ಮಾಡಿ ಐ ಥಿಂಕ್ ಐ ಬಿಕಮ್ ಐ ರಿಯಲಿ ವಾಂಟೆಡ್ ಟು ಡೂ. ಅದು ಇಟ್ ಕಮ್ಸ್ ಫ್ರಮ್ ಇನ್ಸೈಡ್. ಅವಾಗ ಮಾತ್ರ ನೀವು ಲೈಫಲ್ಲಿ ರಿಸ್ಕ್ ತಗೊಳಕ್ ಆಗೋದು. ಇಫ್ ಯೋರ್ ಹಾರ್ಟ್ ಡಸಂಟ್ ಸ್ಪೀಕ್, ನೀನ್ ಏನಾದ್ರು ಜೀವನದಲ್ಲಿ ಮಾಡಬೇಕು, ಮಾಡಕ್ ಏನು ಬೇಡ, ನೀನ್ ರಿಲ್ಯಾಕ್ಸ್ಡ್ ಆಗಿರು ಅಂದ್ರೆ ಅವಾಗ ರಿಲ್ಯಾಕ್ಸ್ಡ್ ಆಗಿರ್ತೀನಿ. ಅದು ಇಟ್ ಹ್ಯಾಪನ್ಸ್ ಫ್ರಮ್ ಇನ್ಸೈಡ್. ಯು ಹ್ಯಾವ್ ಟು ಗೋ ಅಂಡ್ ಜಸ್ಟ್ ಗೋ ಅಂತ. ಸೊ ಹಾಗೆ ನಾನು ಹೋದೆ. ಹೌ ದ ಥಿಂಗ್ ವೆಂಟ್ ಆಫ್. ಆಮೇಲೆ ಸ್ಲೋಲಿ ನಮ್ಮ ತಂದೆ ಏನು ಮಾಡ್ತಿದ್ದೆ, ಪ್ಲೀಸ್ ಬಂದ್ಬಿಡು ಮನೆಗೆ, ಹಂಗೆ ಇಲ್ಲ ನಾನು ಡಾನ್ಸ್ ಹೇಳ್ಕೊಡ್ಬೇಕು, ಹಂಗೆ ಡಾನ್ಸ್ ಎಲ್ಲ ಇದು ಮಾಡ್ಬಾರ್ದು. ನಾನು ಹೇಳಿದೆ ಡಾನ್ಸ್ ಎಲ್ಲ ಡಾನ್ಸ್ ಮಾಡಲ್ಲ ಸ್ಟೇಜ್ ಮೇಲೆ, ನಾನು ಟೀಚ್ ಮಾಡ್ತೀನಿ, ಅದರಿಂದ ಎಜುಕೇಷನ್ ಇದೆ ಅದರಲ್ಲಿ, ಐ ಡೂ ದ್ಯಾಟ್. ಇದು ಬೇರೆ ಥರ, ನೀವು ಒಂದೇ ದೃಷ್ಟಿಲಿ ನೋಡಬೇಡಿ ಅಂತ ಎಲ್ಲ ಕನ್ವಿನ್ಸ್ ಮಾಡೋಷ್ಟೊತ್ತಿಗೆ ತುಂಬ ದಿವಸಗಳಾಯಿತು. ದೆನ್ ಫೈನಲಿ ಎಕ್ಸೆಪ್ಟ್ ಮಾಡಿದ್ರು. ಸೊ ಐ ಎಂಡೆಡ್ ಅಪ್, ನನಗೊಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಜಾಬ್ ಆಯಿತು. ಸೊ ಚಿಕ್ಕಮಗಳೂರಲ್ಲೇ ಅಂಬರ್ ವ್ಯಾಲಿ ಅಂತ. ಸೊ ಅಲ್ಲಿ ನನ್ನ ಲೈಫ್ ಟರ್ನ್ ಆಯಿತು. ಆರ್ಟಿಸ್ಟ್, ಕಲೆ ಅಂದ್ರೆ ಏನು, ಕಲಾವಿದ್ರಂದ್ರೆ ಹೇಗಿರ್ತಾರೆ, ತುಂಬ ಡೀಪಾಗಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ಆರ್ಟ್ ಕಲೆ ಬಗ್ಗೆ. ಸೊ ದಟ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವೇರ್ ಐ ಗಾಟ್ ಲೈಕ್ ಎಜುಕೇಷನ್ ಇಲ್ದಲೇ ಕಲಿಸ್ತಾ ಎಜುಕೇಷನ್ ಸಿಗೋದಿದೆಯಲ್ಲ, ನಮಗೆ ನಾಲೆಜ್ ಸಿಗೋದು, ಇಟ್ಸ್ ವೆರಿ ಡೀಪ್ಲಿ ಇನ್ಸ್ಪೈರಿಂಗ್ ಅದು. ಸೊ ಮಕ್ಕಳ ಜೊತೆ ನೀನು ವರ್ಕ್ ಮಾಡೋ ಜೊತೆಗೆ ಯು ಹ್ಯಾವ್ ಟು ಬಿ ಮೋರ್ ಸೆನ್ಸಿಟಿವ್. ಏನು ಮಾಡ್ತಿದ್ಯಾ, ಏನು ಹೇಳ್ಕೊಡ್ತಾರೆ, ಇನ್ನು ನೀನು ಕಾಲೇಜಲ್ಲಿಲ್ಲ, ನೀನು ಮಕ್ಕಳದು ಚೈಲ್ಡ್ಹುಡ್ ಮುಗೀತು. ಸೊ ಐ ಹ್ಯಾವ್ ಟು ಬಿ ಟೀಚರ್. ಸೊ ನೀನು ಹೇಗಿರ್ತೀಯ, ಬಿಕಮ್ ಅ ಟೀಚರ್. ಸೊ ಆ ಥರ ಎಲ್ಲ ಒಂದು ಜರ್ನಿ ಸ್ಟಾರ್ಟ್ ಆಯಿತು.
ಅಲ್ಲಿ ಒಂದು ಸ್ವಲ್ಪ ವರ್ಷ ಕೆಲಸ ಮಾಡಿದೆ. ದೆನ್ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ನ್ಯೂ ಥಿಂಗ್. ನನಗೆ ಒಂದು ಕಡೆ ಒಂದೇ ಜಾನರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಐ ಹ್ಯಾವ್ ವಾಂಟೆಡ್ ಟು ಟ್ರಾವೆಲ್, ಎಕ್ಸ್ಪ್ಲೋರ್ ಕಲೆ ಅಂದರೆ ಏನೇನಿದೆ ಆರ್ಟ್. ಬಿಕಾಸ್ ನಮಗೆ ಅವಾಗ ಯಾವುದ್ರ ಬಗ್ಗೆನೂ ನಾಲೆಡ್ಜ್ ನಮಗೆ ಜಾಸ್ತಿ ಸಿಕ್ಕಿಲ್ಲ. ಲೈಕ್ ಹಿಯರ್ ಆ್ಯಂಡ್ ದೇರ್. ಈ ಹಾಸ್ಟೆಲಲ್ಲಿ ಓದು ಇದು ಚೆನ್ನಾಗಿಲ್ಲ, ಇನ್ನೊಂದು ಸ್ಕೂಲಿಗೆ ಹೋಗು, ಇಟ್ಸ್ ಜಸ್ಟ್ ಲರ್ನಿಂಗ್ ಆ್ಯಂಡ್ ಎಕ್ಸಾಮ್ಸ್. ಬರೀ ಮಾರ್ಕ್ಸ್ ಕಾರ್ಡಿಗೆಗೋಸ್ಕರ ನಾವು ಓದ್ತಾ ಇದ್ವಿ ಬಿಟ್ಟರೆ ನಾಟ್ ಅಬೌಟ್ ವಾಟ್ ವಿ ಹ್ಯಾವ್ ಟು ಡೂ ಅನ್ನೋದು. ಸೊ ನೌ ಐ ಗಾಟ್ ಅ ಚಾನ್ಸ್ ಟು ಎಕ್ಸ್ಪ್ಲೋರ್. ದೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್. ಓಲ್ಡನ್ ಆರ್ಟ್ ಫಾರ್ಮ್ಸ್ ಎಲ್ಲ ಟ್ರಾವೆಲ್ ಮಾಡಿದೆ, ಮಾರ್ಷಲ್ ಆರ್ಟ್ಸ್ಗೆ ಪ್ರಾಕ್ಟೀಸ್ ಮಾಡಿದೆ, ಕಥಕ್ ಪ್ರಾಕ್ಟೀಸ್ ಮಾಡಿದೆ, ಎಕ್ಸಾಮ್ಸ್ ಬರೆದೆ. ಸೊ ಇದೇ ಥರ ಹೋಗ್ತಾ 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 ಒಂದು ದಿವಸ ರಂಗಶಂಕರದಕ್ಕೆ ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಲ್ಲಿ ರಂಗಶಂಕರಿಗೆ ರೀಚ್ ಆದೆ. ಸೊ ದೇರ್ ಐ ಮೆಟ್ ಫ್ಯೂ ಪೀಪಲ್. ಅವ್ರು ಸ್ವಲ್ಪ ಕೊರಿಯೋಗ್ರಫಿ ಕೆಲಸ ಕೊಟ್ಟರು. ದೆನ್ ಅಲ್ಲಿ ಸ್ವಲ್ಪ ಇಂಟ್ರಡ್ಯೂಸ್ ಆಯಿತು. ನಾನು ಅಲ್ಲಿ ಮ್ಯೂಸಿಕಲ್ ಮಾಡ್ತಾ ಇದ್ವಿ ಬೇರೆ ಸ್ಕೂಲ್ಗಳಲ್ಲೆಲ್ಲ. ಸೊ ಮ್ಯೂಸಿಕಲ್ ಥಿಯೇಟರ್ ಬ್ಯಾಕ್ಗ್ರೌಂಡ್ ಅದೆಲ್ಲ ನನಗೆ ನೋಡಿ ಅಭ್ಯಾಸ ಇತ್ತು, ಆರ್ಗನೈಸ್ಡ್ ಮಾಡೋ ಅಭ್ಯಾಸ ಆಯಿತು. ಸೊ ದೆನ್ ವೈ ಕಾಂಟ್ ಯು ಜಾಯಿನ್ ಫಾರ್ ಸಮ್ ವರ್ಕ್ಶಾಪ್ ಲೈಕ್ ಥಿಯೇಟರ್ ಮೂಮೆಂಟ್ ವರ್ಕ್ಶಾಪ್ ಅಂತ ಆಯಿತು. ಸೊ ಅಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡ್ತೀನಿ ಅನ್ನೋದೇ ನನಗೆ ನಾಲೆಜೇ ಇಲ್ಲ. ಬಿಕಾಸ್ ಐ ಆಮ್ ವೆರಿ ಶೈ ಪರ್ಸನ್ ಇನ್ ಆ್ಯಕ್ಟಿಂಗ್. ನನಗೆ ಆ್ಯಕ್ಟಿಂಗ್ ಮಾಡೋದಂದ್ರೆ ತುಂಬ ನಾಚಿಕೆ. ಡಾನ್ಸ್ ಮಾಡು ಅಂದರೆ ಮಾಡಿಬಿಡ್ತೀನಿ, ಆದರೆ ಆ್ಯಕ್ಟಿಂಗ್ ಮಾಡು ಅಂದರೆ ಭಾರಿ ನಾಚಿಕೆ ಇತ್ತು. ಸೊ ಅಲ್ಲಿ ಹೋದಾಗ ನಂದು ಟೀಚರ್ ಒಬ್ರು, ಐ ಗಾಟ್ ಮೆಟ್ ರೈಟ್ ಪರ್ಸನ್, ವಿವೇಕ್ ವಿಜಯ್ ಕುಮಾರನ್ ಅಂತ. ಅವರು ನನಗೆ ಆ್ಯಕ್ಟಿಂಗ್ ನವರಸದಲ್ಲಿ ಇನ್ವಾಲ್ವ್ಮೆಂಟ್, ಆ್ಯಕ್ಟಿಂಗ್ ಟ್ರೈನಿಂಗ್ ಎಲ್ಲ ಬೇರೆ ಥರನೇ ಇರುತ್ತೆ. ಸೊ ನನಗಲ್ಲಿ ಮನಸ್ಸಿನಲ್ಲಿರೋ ಒಂದು ನಾಚಿಕೆ ಅದೆಲ್ಲ ಜಸ್ಟ್ ಓಪನ್ ಅಪ್. ಜಸ್ಟ್ ನವರಸ ಅವೆಲ್ಲ ಒಂದು ಓಪನ್ ಆಗಿ ಒಂದು 4 ಜನಗಳ ಮುಂದೆ ಆ್ಯಕ್ಟ್ ಮಾಡೋದ್ರಿಂದ ಹಿಡಿದು ಹಿ ರಿಯಲಿ ಮೇಡ್ ಮೀ to act. Then end of the workshop he said, you can be an actor, why can't you try? Yeah, you can try. You have an expressive face when you have a dancing. So acting alone in try ಮಾಡಬಹುದು ಅಂತ. ಸೊ ಡೆಫಿನೆಟ್ಲಿ ನಾವು ಎಲ್ಲ ಮೂವಿ ನೋಡೇ ಬೆಳೆದಿರ್ತೀವಿ. ಒಂದು ಮನಸ್ಸಲ್ಲಿ ಆರ್ಟಿಸ್ಟಿಕ್ ಫೀಲ್ಡ್ ಇದೆ ಅಂದರೆ ನಾವು ಸ್ಕ್ರೀನ್ ಮೇಲೆ ಬರಬೇಕು ಅನ್ನೋದಿರುತ್ತೆ, ಏನಾದರೂ ಸಾಧನೆ ಮಾಡಬೇಕು ಅನ್ನೋಂಥ. ದೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಆರ್ಟ್ ಫಾರ್ಮ್ಸ್. ಆ್ಯಕ್ಟಿಂಗ್ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಡಿಷನ್ಸಿಗೆ ಹೋದೆ, ರಿಜೆಕ್ಟ್ ಆದೆ, ಮತ್ತೆ ಹೋದೆ, ರಿಜೆಕ್ಟ್ ಆದೆ. ಸೊ ಇಟ್ಸ್ ಅ ಲಾಂಗ್ ಪ್ರೋಸೆಸ್. ಇಟ್ ಹ್ಯಾಪನ್ ಅಂಡ್ ಎಂಡ್ ಸ್ವಲ್ಪ ವರ್ಷ ಆದಮೇಲೆ ಐ ಎಂಡೆಡ್ ಅಪ್ ವಿತ್ ಮಗಳು ಜಾನಕಿ. ನನ್ನ ಮನಸ್ಸಲ್ಲಿ ಏನಿತ್ತು ನನಗೆ ಅದೇ ಥರ ಒಂದು ಪಾತ್ರ ಸಿಕ್ತು, ರೆಸ್ಪೆಕ್ಟಿವ್ ರೋಲ್. ಖುಷಿ ಆಯಿತು ನನಗೆ. ಐ ಆಮ್ ಹ್ಯಾಪಿ ವಿತ್ ದ ಪ್ರಾಜೆಕ್ಟ್. ಸೊ ಲಾಂಗ್ ಜರ್ನಿ ನೀವು ಹೇಳ್ದಂಗೆ. ಕಟ್ ಶಾರ್ಟ್ ಮಾಡಿ ಹೇಳಿದ್ದೀನಿ.